ಫ್ರೆಶ್ ಕೋಟೆನಾಡು ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇನ್ನೇನು MP ಎಲೆಕ್ಷನ್ ಹತ್ರ ಬಂತು. ವೋಟ್ ಹಾಕ್ಬೇಕು. ವೋಟರ್ ಐ ಡಿ ಎಲ್ಲಿದ್ದಾವೆ ಅಂತ ಹುಡುಕ್ಬೇಕು. ಆದರೆ ವೋಟರ್ ಐ ಡಿ ಸಿಗ್ತಾ ಇಲ್ಲ. ವೋಟರ್ ಐ ಡಿ ಕಳೆದೋಗಿದೆ. ಕೇವಲ ವೋಟರ್ ಐ ಡಿ ಲೀಸ್ಟ್ ಅಂದ್ರೆ ವೋಟರ್ ಐ ಡಿ ನಂಬರ್ ಮಾತ್ರ ಇದೆ, ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ. ಮತ್ತೆ ಹೊಸ ಹಳೆ ವೋಟರ್ ಐ ಡಿ ಹರಿದೋಗ್ಬಿಟ್ಟಿದೆ ಅಥವಾ ಇಲಿ ತಿಂದ್ಬಿಟ್ಟಿದೆ, ಅದೆಲ್ಲೋ ಏನೋ ಆಗ್ಬಿಟ್ಟಿದೆ. ನನಗೆ ಹೊಸ ವೋಟರ್ ಐ ಡಿ ಅಂದ್ರೆ ಸ್ಮಾರ್ಟ್ ಕಾರ್ಡ್ ಅನ್ನ ತೆಗೆದುಕೊಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ಹೌದು ಸ್ನೇಹಿತರೆ, ನಿಮ್ಮ ಹಳೆಯ ವೋಟರ್ ಐ ಡಿ ನಂಬರ್, ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್, ಅದ್ರ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಇಷ್ಟನ್ನು ತೆಗೆದುಕೊಂಡು ನೀವು ಹತ್ತಿರದ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ. ಅಲ್ಲಿಗೆ ಹೋದ್ರೆ ಅವರು ಫಾರಂ ನಂಬರ್ 8 ಅಂತ ಇರುತ್ತೆ, ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ತಾರೆ. ಮತ್ತೆ ಆಧಾರ್ ಕಾರ್ಡ್ ಅನ್ನ ಆ ವೋಟರ್ ಐ ಡಿಗೆ ಲಿಂಕ್ ಮಾಡ್ತಾರೆ. ಚಿಕ್ಕ ಪುಟ್ಟ ಏನಾದ್ರೂ ನಿಮ್ಮ ತಪ್ಪುಗಳಿದ್ರೆ, ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ಗಂಡನ ಹೆಸರು ಅಥವಾ ಅಪ್ಪನ ಹೆಸರು, ವಿಳಾಸ ಏನಾದ್ರೂ ತಪ್ಪಿದ್ರು ಸಮೇತ ಅಲ್ಲಿ ಚೇಂಜ್ ಅನ್ನ ಮಾಡ್ಕೊಬಹುದು. ಜೊತೆಗೆ ಇಲ್ಲಿ ಇದನ್ನೆಲ್ಲ ಅಪ್ಡೇಟ್ ಮಾಡಿದ ಮೇಲೆ, ಅದನ್ನ ಸಬ್ಮಿಟ್ ಮಾಡಿದ ಮೇಲೆ, ನಿಮ್ಮ ಯಾವ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿರ್ತೀರೋ ಆ ಮೊಬೈಲ್ ನಂಬರಿಗೆ ಸುಮಾರು 15 ದಿನ ಬಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೊಬಹುದು. ಅಂದ್ರೆ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTP ಹಾಕಿದಾಗ ನೀವು ಈ ವೋಟರ್ ಐ ಡಿಯನ್ನ NVSP ಪೋರ್ಟಲ್ ಅಲ್ಲಿ ಡೌನ್ಲೋಡ್ ಮಾಡಬಹುದು. ಹೀಗೆ ಡೌನ್ಲೋಡ್ ಮಾಡಿ ನಿಮ್ಮ ವೋಟರ್ ಐ ಡಿಯನ್ನ ನೀವು ಪಡೆದುಕೊಳ್ಳಬಹುದು. ಆಮೇಲೆ ಸ್ಮಾರ್ಟ್ ಕಾರ್ಡ್ ಸಮೇತ ಅದು ಸೀನಿಯರಿಟಿ ಪ್ರಕಾರ ನಿಮ್ಮ ಮನೆಗೆ ತಲುಪುತ್ತೆ. ಸ್ಮಾರ್ಟ್ ಕಾರ್ಡು ಅದನ್ನು ಸಮೇತ ಅದು ನಿಧಾನಕ್ಕೆ ಬರುತ್ತೆ ಸ್ನೇಹಿತರೆ, ಅದನ್ನು ಸಮೇತ ನೀವು ಪಡೆದುಕೊಬಹುದು. ಸೊ ನಿಮಗೆ ಈ ವೋಟರ್ ಐ ಡಿ ಬೇಕು ಅಥವಾ ಕಳೆದೋಗಿದೆ ಅಥವಾ ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕು ಅಂದ್ರೆ ಈ ರೀತಿ ಮಾಡಿ ಸ್ನೇಹಿತರೆ. ಅದು ಹೇಗೆ ಮಾಡಬೇಕು ಅನ್ನೋದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿನಿ, ಮತ್ತೆ ವಿಡಿಯೋವನ್ನು ಕೊಟ್ಟಿನಿ, ನೋಡಿ ಕೊನೆವರೆಗೂ ಸ್ಕಿಪ್ ಮಾಡಿದೆ. ಮತ್ತೆ ಈ ವೋಟರ್ ಐ ಡಿ ಏನಾದ್ರೂ ನೀವು ಹಾಕ್ಸ್ಬೇಕು ಅಂದ್ರೆ ಇಲ್ಲೇ ಹೊಸದುರ್ಗದಲ್ಲಿದ್ರೆ SVP ಕಂಪ್ಯೂಟರ್ ಪಾಂಡುರಂಗ ದೇವಸ್ಥಾನದ ಎದುರು ಅಲ್ಲಿಗೆ ಹೋದ್ರೆ ನೀವು ಅವರು ಲಿಂಕ್ ಮಾಡಿ ಕೊಡ್ತಾರೆ. ಅಥವಾ ನಿಮ್ಮ ಕಳೆದೋದಂತಹ ವೋಟರ್ ಐ ಡಿಗೆ ಬರೋ ರೀತಿ ಅವರು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿಕೊಡ್ತಾರೆ ಸ್ನೇಹಿತರೆ. ನೀವು ಬೇಕು ಅಂದ್ರೆ ಅಲ್ಲಿಗೆ ಹೋಗ್ಬೋದು. ಈಗ NVSP ಪೋರ್ಟಲ್ಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಮಾಡಿ ನೀವು ಯಾವ ವೋಟರ್ ಐ ಡಿಯನ್ನು ಕರೆಕ್ಷನ್ ಮಾಡ್ಬೇಕು ಆ ವೋಟರ್ ಐ ಡಿಯನ್ನು ತೆಗೆದುಕೊಂಡ್ಬಿಟ್ಟು ಅಲ್ಲಿ ಆ ಸೆಲ್ಫ್ ಅಂತ ಇದ್ದರೆ, ಸೆಲ್ಫ್ ಅಂದರೆ ಅವ್ರದ್ದೇ ಆದರೆ ಸೆಲ್ಫ್ ಅಂತ ಕೊಡಿ. ಬೇರೆಯವ್ರದನ್ನು ವೋಟರ್ ಐ ಡಿ ಕರೆಕ್ಷನ್ ಮಾಡೋದಿದ್ರೆ ಅದರ್ ಎಲೆಕ್ಟರ್ ಅಂತ ಇರುತ್ತೆ, ಆ ಅದರ್ ಎಲೆಕ್ಟರ್ ಕೊಟ್ಬಿಟ್ಟು ಆ ಜಾಗದಲ್ಲಿ ಅಲ್ಲಿ ಎಪಿಕ್ ನಂಬರ್ ಅಂತ ಇರುತ್ತೆ, ಆ ಎಪಿಕ್ ನಂಬರನ್ನು ನೀವು ಫೀಡ್ ಮಾಡಬೇಕು. ಫೀಡ್ ಮಾಡಿದಾಗ ಅಲ್ಲಿ ನಂತರ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಬಟನನ್ನು ನೀವು ಕ್ಲಿಕ್ ಮಾಡಿದಾಗ ಅದು ಮುಂದೆ ಹೋಗುತ್ತೆ ಸ್ನೇಹಿತರೆ. ಅಲ್ಲಿ ನೀವು ಲ್ಯಾಂಗ್ವೇಜ್ ಅಂತ ಇರುತ್ತೆ, ನೆಕ್ಸ್ಟು ಆ ಲ್ಯಾಂಗ್ವೇಜಲ್ಲಿ ಕನ್ನಡ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದಾಗ ಸ್ಟೇಟು, ಪಾರ್ಟ್ ನಂಬರು, ಸೀರಿಯಲ್ ನಂಬರು, ನೇಮು, ರಿಲೇಟಿವ್ ನೇಮ್ ಎಲ್ಲ ಶೋ ಮಾಡುತ್ತೆ. ನಂತರ ಅಲ್ಲಿ ಯಾವುದನ್ನ ಕರೆಕ್ಷನ್ ಮಾಡಬೇಕು ಅಂದರೆ ಶಿಫ್ಟಿಂಗ್ ರೆಸಿಡೆನ್ಸಿ ಮಾಡಬೇಕು, ಏನು ಕರೆಕ್ಷನ್ ಆಫ್ ಎಕ್ಸಿಟಿಂಗ್ ರೋಲ್ ಮಾಡಬೇಕು, ಆಮೇಲೆ ಏನು ಕರೆಕ್ಷನ್ ಮಾಡದಲೆ ಅಂದರೆ ಇಶ್ಯೂ ಆಫ್ ಎ ರೀಪ್ಲೇಸ್ಮೆಂಟ್ ಎಪಿಕ್ ವಿತೌಟ್ ಕರೆಕ್ಷನ್ ಅಂತ ಇರುತ್ತೆ, ಅದನ್ನ ಯಾವುದನ್ನ ಆಯ್ಕೆ ಮಾಡ್ಕೊಬೇಕು ಸ್ನೇಹಿತರೆ. ಸೆಕೆಂಡ್ ಆಪ್ಷನ್ ಕರೆಕ್ಷನ್ ಆಫ್ ಎಂಟರಿಂಗ್ ಎಕ್ಸಿಟಿಂಗ್ ರೋಲ್ ಅಂತ ಇರುತ್ತೆ, ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಅದರಲ್ಲಾದ್ರೆ ನಿಮ್ಮ ಆಧಾರ್ ನಂಬರ್ ಅನ್ನ ಲಿಂಕ್ ಮಾಡಿ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಬಹುದು, ಫ್ಯೂಚರ್ ಅಲ್ಲಿ ಅನುಕೂಲ ಆಗುತ್ತೆ. ಬಲಭಾಗದ ಮೇಲ್ಭಾಗದಲ್ಲಿ ಲ್ಯಾಂಗ್ವೇಜಸ್ ಇರುತ್ತೆ, ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಕನ್ನಡವನ್ನ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಆಧಾರ್ ಸಂಖ್ಯೆ ಅಂತ ಇರುತ್ತೆ, 12 ಡಿಜಿಟ್ ಇರ್ತಕ್ಕಂಥ 12 ಸಂಖ್ಯೆಗಳನ್ನ ಅಲ್ಲಿ ಫೀಡ್ ಮಾಡಬೇಕಾಗುತ್ತೆ. ಅದನ್ನ ಮಾಡಿದ ನಂತರ ಆ ಮೊಬೈಲ್ ಸಂಖ್ಯೆ ಅಂತ ಇರುತ್ತೆ, ಅಲ್ಲಿ ಸ್ವಯಂ ಅಂತ ಕೊಟ್ಟು ಆ ಮೊಬೈಲ್ ನಂಬರ್ ಅನ್ನ ಫೀಡ್ ಮಾಡಿ ಸ್ನೇಹಿತರೆ. ಮೊಬೈಲ್ ನಂಬರ್ ಫೀಡ್ ಮಾಡಿದ ನಂತರ ಇಮೇಲ್ ಐ ಡಿ ಇದ್ರೆ ನಂತರ ಇಮೇಲ್ ಐ ಡಿಯನ್ನು ಫೀಡ್ ಮಾಡಿ, ಅದಿಲ್ಲ ಅಂದ್ರೂ ನಡೆಯುತ್ತೆ, ಮುಂದೆ ಅಂತ ಕೊಡಿ. ಇಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ಏನಾದ್ರು ಯಾಡ್ ಮಾಡಬೇಕು ಅಂದ್ರೆ ಹೆಸರು, ಲಿಂಗ, ವಯಸ್ಸು, ಗಂಡ ಅಥವಾ ತಂದೆ ಹೆಸರು, ಸಂಬಂಧಿಕರ ಹೆಸರು, ವಿಳಾಸ, ಮೊಬೈಲ್ ನಂಬರು, ಫೋಟೋ ಇಷ್ಟನ್ನ ಯಾವುದು ಕರೆಕ್ಷನ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ನೀವು ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಿದ್ರೆ ನಂತರ ನಿಮಗೆ ಘೋಷಣೆ ಬರುತ್ತೆ, ಅಂದ್ರೆ ಫೈನಲ್ ಅಪ್ಲಿಕೇಶನ್ ಜನರೇಟ್ ಆಗುತ್ತೆ ಸ್ನೇಹಿತರೆ. ನಾವು ಕೇವಲ ಮೊಬೈಲ್ ನಂಬರ್ ಒಂದೊಂದನ್ನ ಮಾತ್ರ ಹಾಕಿ ಸಬ್ಮಿಟ್ ಕೊಟ್ರೆ ನಿಮಗೆ ರೀಜನರೇಟ್ ಆಗುತ್ತೆ, ಅಂದ್ರೆ OTP ತಗೊಂಡ್ಬಿಟ್ಟು ರೀಜನರೇಟ್ ಆಗುತ್ತೆ. ಅಂದ್ರೆ ನಿಮ್ದು ಒಂದು ವೋಟರ್ ಐ ಡಿ ಸ್ಮಾರ್ಟ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ನಂತರ ನಿಮ್ಮ ಮನೆಗೆ ಸ್ಮಾರ್ಟ್ ಕಾರ್ಡ್ ಬರುತ್ತೆ, ಅಥವಾ ನಿಮ್ಮ 15 ಡೇಸ್ ಬಿಟ್ಟು ನೀವು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಡೌನ್ಲೋಡ್ ಮಾಡಿಸ್ಬೋದು.